ಗ್ರಾಮದಿಂದ ನನ್ನ ಕಾರ್ಯಕರ್ತರ ಮುಂದೆ ಇವತ್ತು ಶಪಥ ಕೊಡ್ತಾ ಇದ್ದೇನೆ, ಶಪಥ ಹೇಳ್ತಾ ಇದ್ದೇನೆ. ಯಾವ ರಾಮನಗರ ಜಿಲ್ಲೆಯಿಂದ ಜನತೆಗಳನ್ನು ಖಾಲಿ ಮಾಡಿಸ್ತೇವೆ ಅಂತ ಹೇಳ್ತಾರೆ. ಅದೇ ನಾಯಕರಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು ಮುಂದಿನ ಚುನಾವಣೆಯಲ್ಲಿ ಗೆಲ್ಲತಕ್ಕಂತ ಶ್ರಮ ಏನಾದರೂ ಹಾಕಿ ತಯಾರಿದ್ದೇವೆ. ಅಷ್ಟುವಾಗಿ ನಮ್ಮನ್ನ ರಾಮನಗರ ಜಿಲ್ಲೆಯಲ್ಲಿ ಯಾರು ಕಾರ್ಯ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಾಳೆ ಇಬ್ಬರು ರಾಜಕಾರಣ ರಾಮನಗರ ಜಿಲ್ಲೆಯಲ್ಲೇ ಪ್ರಾರಂಭ, ರಾಮನಗರ ಜಿಲ್ಲೆಯಲ್ಲಿ ಯಾವ ಇಟ್ಕೋಬೇಡಿ. ಇವತ್ತು ನಾನು ಮಾತು ಕೊಡ್ತಾ ಇದ್ದೇನೆ, ಜನಪಟ್ಟವನ್ನ ಮುಂದಿನ ಚುನಾವಣೆ ಇದೇ ನನ್ನ ಕಾರ್ಯಕರ್ತರು ಮತದಾರರ ಒಂದು ಆಶೀರ್ವಾದದಲ್ಲಿ ಇದೇ 25,000 ಗೆಲ್ತಕ್ಕಂಥ ಶಕ್ತಿ ನಿಮ್ಮಿಂದ ತಪ್ಪಾಗಿಲ್ಲ. ತಪ್ಪೆಲ್ಲಿದೆ ಗೊತ್ತಿಲ್ಲ. ಆ ತಪ್ಪನ್ನು ಸರಿಪಡಿಸಿದೆ. ನಿಮ್ಮಲ್ಲಿ ಯಾರಾದ್ರೂ ನಮ್ಮಿಂದ ಏನು ಅನ್ಯಾಯ ಮಾಡಬೇಕು ಡಿ ಕೆ ಕುಮಾರಸ್ವಾಮಿ ಗೊತ್ತಿರಬಾರ್ದು. ಇವತ್ತು ಅದನ್ನ ತಿಳಿದಾಗಿದ್ದೀವಿ. ಅವರ ನೀವು ಉಳಿದ ಕಿತ್ತಾಗಿ ಡಿ ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನಪಟ್ಟಣದಿಂದ ನಮ್ಮ ಹೋರಾಟದ ಗಾಳಿಯನ್ನ ಇವತ್ತು ನಾವು ಹೋಗ್ತೀವಿ ಅಂತ ಹೋರಾಟಕ್ಕೆ ಇವತ್ತು ಶಪಥ ಮಾಡಿ ಕರ್ನಾಟಕದಲ್ಲಿ ಜನಪರವಾದಂತ ರೈತರ ಪರವಾದ ಯುವಕರ ಪರವಾದಂತ ಸರ್ಕಾರ ಮುಂದಿನ ದಿನದಲ್ಲಿ ತರತಕ್ಕಂಥದಕ್ಕೆ ಜೊತೆಯಾಗಿದ್ದೇನೆ. ನಿಮ್ಮೆಲ್ಲರಿಗೆ ನನ್ನ ಉದ್ಯೋಗ ಕೃತಜ್ಞತೆಗಳ ಈ ಚುನಾವಣೆಯಲ್ಲಿ ಅಂತ 15 ಚುನಾವಣೆ ನಡೆಸಿದರು. 4 ಚುನಾವಣೆ ನನ್ನ ಕಾರ್ಯಕರ್ತರು ಕೇವಲ 10 ದಿನದ ಚುನಾವಣೆ ನಡೆಸಿದ್ದಾರೆ. 10 ದಿನದ ಚುನಾವಣೆಯಲ್ಲಿ 52,000 ಮತವನ್ನು ನೀಡಿದ್ದಾರೆ. ಅದೇ ಮತ